ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವು ತನ್ನ ಭವ್ಯತೆಯಿಂದ ಇಡೀ ಪ್ರಪಂಚದ ಗಮನ ಸೆಳೀತಾ ಇದೆ. ಮಹಾಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರು ಬರ್ತಿದ್ದಾರೆ. ಮಹಾಕುಂಭದ ಅನೇಕ ವಿಡಿಯೋಗಳು ಪ್ರತಿದಿನ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಹರಿದಾಡ್ತಾ ಇದೆ. ಇತ್ತೀಚೆಗೆ ರುದ್ರಾಕ್ಷಿ ಮಾಲೆ ಮಾರುವ ಹುಡುಗಿ ನೀಲಿ ಕಂಗಳ ಚೆಲುವೆ ಮೊನಾಲಿಸಾ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಈಗ ಮೊನಾಲಿಸಾ ಮಹಾಕುಂಭಮೇಳವನ್ನ ತೊರೆದು ಇಂದೋರ್ನಲ್ಲಿರುವಂತಹ ತನ್ನ ಮನೆಗೆ ಮರಳಿದ್ದಾರೆ ಎಂಬುವಂತಹ ಸುದ್ದಿ ಬರ್ತಾ ಇದೆ. ಮಾಹಿತಿಯ ಪ್ರಕಾರ ಜನರಿಂದ ಬೇಸತ್ತಂತಹ ಮೊನಾಲಿಸಾಳ ತಂದೆ ತನ್ನ ಮಗಳನ್ನ ಇಂದೋರ್ಗೆ ವಾಪಸ್ ಕಳುಹಿಸಿದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ಪ್ರಯಾಗ್ರಾಜ್ ಮಹಾಕುಂಭದ ವಿಡಿಯೋ ಒಂದು ವೈರಲ್ ಆಗಿತ್ತು. ರುದ್ರಾಕ್ಷಿ ಮಾಲೆಗಳನ್ನ ಮಾರಾಟ ಮಾಡಲು ಬಂದಂತಹ ಹುಡುಗಿಯ ಸುಂದರ ಕಣ್ಣುಗಳು ನೆಟ್ಟಿಗರನ್ನ ಆಕರ್ಷಿಸಿದ್ವು. ಈ ಹುಡುಗಿಯ ನಿಜವಾದ ಹೆಸರು ಮೊನಾಲಿಸಾ. ಅವಳು ರುದ್ರಾಕ್ಷಿ ಮಾಲೆಗಳನ್ನ ಮಾರಲು ಮಹಾಕುಂಭಮೇಳಕ್ಕೆ ಬಂದಿತ್ತು. ಮೊನಾಲಿಸಾಳ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆದ ತಕ್ಷಣ ಜನರು ಕುಂಭಮೇಳದಲ್ಲಿ ಮೊನಾಲಿಸಾಳನ್ನ ಹುಡುಕಲು ಪ್ರಾರಂಭಿಸಿದ್ರು. ಅವಳ ಸುತ್ತಲೂ ಯಾವಾಗ್ಲೂ ಜನಸಂದಣಿ ಇರ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಅವಳು ಮಹಾಕುಂಭಮೇಳದ ಕೇಂದ್ರ ಬಿಂದುವಾದ್ಲು. ಜನರು ಅವಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳ್ತಾ ಇರುವುದು ಕಂಡುಬಂತು. ಯೂಟ್ಯೂಬರ್ಸ್ಗಳು ಅವಳೊಂದಿಗೆ ವಿಡಿಯೋಗಳನ್ನ ಮಾಡೋದಕ್ಕಾಗಿ ಬರಲು ಪ್ರಾರಂಭಿಸಿದ್ರು. ಇದೆಲ್ಲದರಿಂದ ತೊಂದರೆಗೀಡಾದಂತಹ ಮೊನಾಲಿಸಾಳ ತಂದೆ ಅವಳನ್ನ ಇಂದೋರ್ಗೆ ವಾಪಸ್ ಕಳುಹಿಸಲು ನಿರ್ಧರಿಸಿದ್ರು. ಇದೀಗ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಿದ್ದ ಹುಡುಗಿಯ ಅದೃಷ್ಟ ಕೂಡ ಕುಲಾಯಿಸಿದೆ. ಸೌಂದರ್ಯವೇ ಆಕೆಗೆ ವರವಾಗಿದೆ. ಇದೇ ಸಾಮಾಜಿಕ ಜಾಲತಾಣದಿಂದ ಬಹುದೊಡ್ಡ ಆಫರ್ ಒಂದು ಕೂಡ ಆಕೆಗೆ ಒಲಿದು ಬಂದಿದೆ ಎನ್ನಲಾಗ್ತಾ ಇದೆ. ಇನ್ನು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಂತಹ ಮೊನಾಲಿಸಾಗೆ ಬಾಲಿವುಡ್ನಿಂದ ಬಿಗ್ ಆಫರ್ ಬಂದಿದೆ ಎನ್ನಲಾಗ್ತಾ ಇದೆ. ಬಾಲಿವುಡ್ ಸ್ಟಾರ್ ನಿರ್ದೇಶಕ ಸನೋಜ್ ಮಿಶ್ರಾ ಈ ವೈರಲ್ ಬ್ಯೂಟಿ ಮೊನಾಲಿಸಾಗೆ ತಮ್ಮ ಸಿನಿಮಾದಲ್ಲಿ ನಟಿಸಲು ಅವಕಾಶ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಡೈರಿ ಆಫ್ ಮಣಿಪುರ್ ಹೆಸರಿನ ಸಿನಿಮಾವೊಂದನ್ನ ಸನೋಜ್ ಮಿಶ್ರಾ ನಿರ್ದೇಶನ ಮಾಡುತ್ತಿದ್ದಾರೆ. ಇದೇ ಸಿನಿಮಾದಲ್ಲಿ ಮೊನಾಲಿಸಾಗೆ ಹೀರೋಯಿನ್ ಪಾತ್ರ ನೀಡಲು ಸನೋಜ್ ಮಿಶ್ರಾ ಯೋಚಿಸಿದ್ದಾರಂತೆ. ಇದಕ್ಕಾಗಿ ಮೊನಾಲಿಸಾ ಲುಕ್ ಟೆಸ್ಟ್ ಸಹ ನಡೆಸಲಾಗಿದೆ ಎನ್ನಲಾಗ್ತಾ ಇದೆ. ವೈರಲ್ ಯುವತಿಗೆ ಮೇಕ್ ಓವರ್ ಮಾಡಲಾಗಿತ್ತು. ಮೇಕ್ ಓವರ್ ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮೊನಾಲಿಸಾಗೆ ಈ ಸಿನಿಮಾಗಾಗಿ ನಟನ ತರಬೇತಿಯನ್ನ ಸಹ ಕೊಡಿಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ.